ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಶ್ರೀಮಾತೆ ಶಾರದಾ ದೇವಿಯವರು ಸಕಲ ಜೀವಿಗಳ ಮೇಲೆ ಹರಿಸುತ್ತಿದ್ದ ಮಾತೃವಾತ್ಸಲ್ಯ ಅನಂತವಾದುದು ಎಂದು ಚಳ್ಳಕೆರೆಯ ತ್ಯಾಗರಾಜನಗರದ ಶ್ರೀ ಶಾರದಾ ದೇವಿ ಸತ್ಸಂಗ ಕೇಂದ್ರದ ಉಪಾಧ್ಯಕ್ಷರಾದ ಶ್ರೀಮತಿ ಎಂ ಗೀತಾ ನಾಗರಾಜ್ ತಿಳಿಸಿದ್ದಾರೆ. ನಗರದ ತ್ಯಾಗರಾಜನಗರದ ಸದ್ಭಕ್ತರಾದ ಶ್ರೀಮತಿ ನಂಜಮ್ಮ ಕೆಂಚಪ್ಪ ಶಿಕ್ಷಕರ ಸವಿತಾ ನಿವಾಸದಲ್ಲಿ ಆಯೋಜಿಸಿದ್ದ ವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಜನೆ ನಡೆಸಿಕೊಟ್ಟು ಅವರು ಶ್ರೀಮಾತೆ ಶಾರದಾ ದೇವಿಯವರ ಅಗಾಧ ಮಾತೃವಾತ್ಸಲ್ಯ ಎಂಬ ವಿಷಯವಾಗಿ ವಿಶೇಷ ಉಪನ್ಯಾಸ ನೀಡುತ್ತಾ ಮಾತನಾಡಿದ್ದಾರೆ. ಸತ್ಸಂಗದ ಪ್ರಯುಕ್ತ ಸತ್ಸಂಗ ಕೇಂದ್ರದಿಂದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀರಾಮ ರಕ್ಷಾ ಸ್ತೋತ್ರ ಪಠಣ, ಶ್ರೀರಾಮಕೃಷ್ಣರ ನಾಮಸ್ಮರಣೆ, ಶ್ರೀಮತಿ ನೇತ್ರ ಮಂಜುನಾಥ, ಚಿನ್ನಮ್ಮ, ತಿಪ್ಪಮ್ಮ, ಉಮಾಶಂಕರ್ ಅವರಿಂದ ವಿಶೇಷ ಭಜನೆಗಳು, ಯತೀಶ್ ಎಂ ಸಿದ್ದಾಪುರ ಅವರಿಂದ ಶ್ರೀ ಶಾರದಾ ದೇವಿ ಜೀವನಗಂಗಾ ಗ್ರಂಥ ಪಾರಾಯಣ, ದಿವ್ಯಾತ್ರೆಯರಿಗೆ ಮಂಗಳಾರತಿ, ಪ್ರಸಾದ ವಿನಿಯೋಗ ನಡೆಯಿತು. ಸತ್ಸಂಗ ಕಾರ್ಯಕ್ರಮದಲ್ಲಿ ಎಚ್ ಲಕ್ಷ್ಮೀ ದೇವಮ್ಮ, ಎಂ ಲಕ್ಷ್ಮೀ ದೇವಮ್ಮ, ತಿಪ್ಪೇಸ್ವಾಮಿ, ಅರುಣ, ಪ್ರೇಮ, ಸರಸ್ವತಿ, ರಾಜು, ಸರಸ್ವತಿ ಸೇರಿದಂತೆ ಸದ್ಭಕ್ತರು ಉಪಸ್ಥಿತರಿದ್ದರು. ಎಷ್ಟು ಅಗಾಧವಾದ ಪ್ರೀತಿ ವಾತ್ಸಲ್ಯ ಇತ್ತು. ಈ ಘಟನೆಯನ್ನು ನೋಡಿದಾಗ ಗಣೇಶನ ಕಥೆಯೊಂದು ನೆನಪಾಗುತ್ತದೆ. ಒಂದು ದಿನ ಗಣೇಶ ತನ್ನ ತಾಯಿ ಪಾರ್ವತಿಯ ಕೆನ್ನೆಯ ಮೇಲೊಂದು ಗಾಯವನ್ನು ಕಂಡು ಉದ್ವಿಗ್ನನಾಗಿ ಕೇಳುತ್ತಾನೆ, ಇದೇನಮ್ಮ ಈ ಗಾಯ? ಪಾರ್ವತಿ ಶಾಂತವಾಗಿ ನುಡಿಯುತ್ತಾಳೆ, ನೀನು ಒಡೆದೆಯಲ್ಲಪ್ಪ, ಅದರದ್ದೇ ಮಗು ಈ ಗಾಯ ಎಂದಾಗ ಗಣೇಶನಿಗೆ ಆಶ್ಚರ್ಯವೋ ಆಶ್ಚರ್ಯ. ತಾನು ಯಾರಿಗೆ ಒಡೆದ ನೆನಪೂ ಬರಲಿಲ್ಲ. ಗಣೇಶ ತಬ್ಬಿಬ್ಬಾಗಿ ಕೇಳಿದ, ನಾನೆಲ್ಲಿ ಒಡೆದನಮ್ಮ ನಿನಗೆ? ಪಾರ್ವತಿ ಎಂದಳು, ನೀನು ಆ ಹೆಣ್ಣು ಬೆಕ್ಕಿಗೆ ಒಡೆದೆಯಲ್ಲಪ್ಪ. ಗಣೇಶನಿಗೆ ತಕ್ಷಣ ನೆನಪಾಯಿತು, ಹೌದು, ತಾನು ಯಾವುದೋ ಒಂದು ಬೆಕ್ಕಿಗೆ ಒಡೆದದ್ದು ನಿಜವೇ. ಆದರೆ ತಾನು ಆ ಬೆಕ್ಕಿಗೆ ಒಡೆದರೆ ತಾಯಿಯ ಮುಖದ ಮೇಲೇಕೆ ಬರೆ ಹೇಳಬೇಕು? ಆಗ ಪಾರ್ವತಿ ತಿಳಿಸುತ್ತಾಳೆ, ನೋಡು, ಈ ಸೃಷ್ಟಿಯ ಪ್ರತಿಯೊಂದು ಸ್ತ್ರೀ ಶರೀರದಲ್ಲಿಯೂ ನಾನಿದ್ದೇನೆ. ಆದ್ದರಿಂದಲೇ ನೀನು ಆ ಬೆಕ್ಕಿಗೆ ಹೊಡೆದ ಏಟು ನನ್ನ ಮುಖದ ಮೇಲೆ ಕಾಣಿಸಿಕೊಂಡಿದೆ. ಶ್ರೀ ಮಾತೆಯವರ ಮನೆಯಲ್ಲಿ ಒಂದು ಮುಗ್ಧ ಕರು ಇತ್ತು. ಅದೇಕೋ ಒಂದೇ ಸಮನೆ ಕೂಗಿಕೊಳ್ಳಲು ಶುರು ಮಾಡಿತು. ಅದು ಕೂಗುತ್ತಿದ್ದ ಕ್ರಮವನ್ನು ನೋಡಿ ಅದಕ್ಕೆ